ಜೈ ಶ್ರೀರಾಮ್. ಇವತ್ತು ತುಂಬ ಸಂತೋಷ ತಂದಂಥ ದಿನ. ಹಿಸ್ಟಾರಿಕಲ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇಷ್ಟು ವರ್ಷಗಳಿಂದ ನಾವು ಅಲ್ಲಿ ಒಂದು ದೇವಸ್ಥಾನ ಆಗಬೇಕಾಗಿದೆ ಅಂತ ಹೇಳಿ ಇಷ್ಟು ಜನದ ಹೋರಾಟ, ಕೊನೆಗೂ ದೇವರ ಒಂದು ಆಶೀರ್ವಾದದಿಂದ ಇವತ್ತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ. ರಾಮ್ ಲಲ್ಲಾ ಅಂತ ಹೇಳಿಬಿಟ್ಟು ಚಿಕ್ಕ ಮಗು, ಒಂದು 7 ವರ್ಷದ ಮಗು ಆ ಪ್ರತಿಷ್ಠಾದರೆ ದೇವರ ವಿಗ್ರಹ ನೋಡಿದ್ರೆ ಅದೊಂಥರ ಜೀವಕಳೆ. ಆಲ್ರೆಡಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ನಾವು ಜೀವ ತುಂಬಿಸೋವಂಥದ್ದು. ನಮ್ಮ ಒಂದು ಸಂಪ್ರದಾಯದ ರೀತಿಯಲ್ಲಿ ಎಲ್ಲ ಥರ ಹೇಳ್ತಾರಲ್ಲ, ಮಂತ್ರಗೋಷ್ಠಿ ಮತ್ತು ಶುದ್ಧೀಕರಣ ಮಾಡಿ ತುಂಬ ಚೆನ್ನಾಗಿ ಇವತ್ತು 2 ಕಣ್ಣು ನಾವು ಎಷ್ಟೋ ಪುಣ್ಯ ಮಾಡಿದ್ವಿ. ಈ ಅಲ್ಲಿ ನಾವು ನೋಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ. ನಾವೆಲ್ಲನೂ ಅದೇ ರೀತಿ ಹಬ್ಬ ಅಂತಲೇ ನಾವು ಆಚರಿಸಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರು ಎಲ್ಲರೂ ನಮ್ಮ ಜೊತೆ ಸೇರಿ ಒಂದು ಮನೆಯವ್ರ ಥರ ಯಾವತ್ತೂ ನಾವು ಹೇಳ್ತಿರ್ತೀವಿ. ದೇವರಾಜ್ ಅವರು ಹೇಳ್ತಿರ್ತಾರೆ, ಚಿಕ್ಕಪೇಟೆ ನಮ್ಮ ಮನೆ ಅಂತಲೇ, ಚಿಕ್ಕಪೇಟೆ ಫ್ಯಾಮಿಲಿ ಅಂತಲೇ ಹೇಳ್ತಿರ್ತೀವಿ. ಎಲ್ಲ ಜನದ ಜೊತೆಯಲ್ಲಿ ಒಂದು ಹಬ್ಬದ ವಾತಾವರಣ. ನಮ್ಮ ಮೈಸೂರು ಬ್ಯಾಂಕ್ ದೇವರಾಜ್ ಅವರು ಅಲ್ಲಿ ದೇವಸ್ಥಾನ, ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದರ ಹತ್ರ ಒಂದು ದೊಡ್ಡ ರಾಮನ ಒಂದು ವಿಗ್ರಹನ ಇವತ್ತು ಲೈವ್ ಅಂತಲೇ ಹೇಳ್ಬೋದು, ನೋಡ್ದಂಗೆ ತುಂಬ ಚೆನ್ನಾಗಿ ತುಂಬ ಕಾರ್ಯಕ್ರಮಗಳು ಇಟ್ಕೊಂಡಿದ್ರು ಅಲ್ಲಿ. ಅದ್ರ ಜೊತೆಗೆ ಸೀತಾರಾಮ ಲಕ್ಷ್ಮಣ ಒಂದು ಹಳೆ ಕಳೆ ಅಂತಲೇ ಹೇಳ್ಬೋದು, ಒಂಥರ ಭಜನೆ ಮತ್ತು ಫಿಸಿಕಲ್ದು ಧರಿಸಿ ಅವರು ಎಲ್ಲರ ಮುಂದೆ ಆ ನಾಟಕನ ಪ್ರದರ್ಶನ ಮಾಡಿದಾಗ ತುಂಬ ಕಣ್ಣು ತುಂಬಿಸ್ಕೊಂಡ್ರು ಜನ, ತುಂಬ ಖುಷಿಪಟ್ಟರು. ಅದ್ರ ಜೊತೆಗೆ ಅನ್ನದಾನ, ಪ್ರಸಾದ ವಿಸ್ತರಣೆ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಅವರು ಆಚರಿಸಿದ್ರು. ಮತ್ತು ದೇವರಾಜ್ ಅವರು ಯೋಗ ಸ್ಟುಡಿಯೋ ಅಲ್ಲಿ ನಮ್ಮ ಆರ್ಗನೈಸೇಷನ್ ವತಿಯಿಂದ ಮತ್ತು ನಮ್ಮ ಸ್ಟುಡಿಯೋ ವತಿಯಿಂದ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಇಲ್ಲಿ ನಾವೆಲ್ಲರೂ ಸೇರಿ ಒಂದು ರಾಮನ ಕೀರ್ತನೆಗಳು ಮತ್ತು ಭಜನೆಗಳನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ. ಅದು ಒಂದು ತೃಪ್ತಿ ಕೊಡೋ ಅಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಲ್ಲರೂ ರಾಮನ ಬಗ್ಗೆ ಕೇಳಿದ್ದೀವಿ. ಅವರು ಒಂದು ಕೈಂಡ್ನೆಸ್ಸು, ಅವರು ಒಂದು ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದರಲ್ಲೂ ಅವರು ಸ್ಯಾಕ್ರಿಫೈಸ್ ಆಗಲಿ, ಅವ್ರ ಲೈಫ್ ಒಂದು ಇಟ್ಸ್ ಅ ಮಾರಲ್ ಸ್ಟೋರಿ ಅಂತ ನಾವು ಇವಾಗಲೂ ನಮ್ಮ ಮಕ್ಕಳಿಗೆ ಹೇಳ್ತಿರ್ತೀವಿ ಕಥೆಗಳ ರೀತಿಯಿಂದ. ಇವತ್ತು ಕಣ್ಣಿಂದ ನೋಡಿದ್ದು ತುಂಬ ಖುಷಿಯಾಯಿತು. ಜನ್ರೇಷನ್ಸ್ ಇನ್ನೂ ಸುಮಾರು ಕಾಲ ಇದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡುವಂಥ ಒಂದು ದೇವಸ್ಥಾನ ಇವತ್ತು ಕಣ್ಣು ತುಂಬಿಸ್ಕೊಂಡ್ವಿ ನಾವೆಲ್ಲರೂ ಟಿ ವಿಯಲ್ಲಿ ನೋಡಿ.